ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶ ಇಬ್ಬಾಗ ಆಗಿದ್ದಾಯ್ತು, ಈಗ ಏರಿಯಾ ಇಬ್ಬಾಗದ ಮಾತು. ಜಾತಿ ಧರ್ಮಕ್ಕೊಂದು ಏರಿಯಾ, ಕೇಳಿದ್ಯಾರು ಮಾಡಿದ್ಯಾರು. ಸಿದ್ದು ಮುಸ್ಲಿಂ ಏರಿಯಾ ಮಾತು, ಮತ್ತೊಂದು ಜಾತಿ ರಾಜಕೀಯ. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ ಏರಿಯಾ ವಾರ್. ಸಾವಿರದ 1947ರಲ್ಲಿ ಅಖಂಡ ಭಾರತ ಚಿತ್ರ ಆಗಿದ್ದಾಯ್ತು. ಈಗಲೂ ಕೂಡ ಆ ವಿಚಾರವನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಅಖಂಡ ಭಾರತ ಚಿತ್ರ ಆಗಿದ್ದಕ್ಕೆ ಏನ್ ಕಾರಣ, ಏನು ಎತ್ತ ಅಂತ. ಈಗ ಏರಿಯಾ ಡಿವೈಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮುಸ್ಲಿಂ ಏರಿಯಾ, ಇದು ಹಿಂದೂ ಏರಿಯಾ ಅನ್ನುವಂತ ಮಾತುಗಳು ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಏರಿಯಾವನ್ನ ಡಿವೈಡ್ ಮಾಡುವಂತವ್ರು ಯಾರು, ಏನು ಎತ್ತ, ಯಾವ ಕಾರಣಕ್ಕೋಸ್ಕರ ಇಂಥ ಮಾತುಗಳು ಬರ್ತವೆ, ಇದೆಲ್ಲದ್ರ ಬಗ್ಗೆನೂ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಕೂಡ ಮಾತನಾಡ್ತಾ ಹೋಗೋಣ. ದೇಶ ಇಬ್ಬಾಗ ಆಯ್ತು, ಈಗ ಏರಿಯಾ ಇಬ್ಬಾಗದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಮಾತನಾಡಿದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಫ್ಲೆಕ್ಸ್ ಗಲಾಟೆ ಬೆನ್ನಲ್ಲೇ ಶುರುವಾಗಿದೆ ಏರಿಯಾ ವಾರ್. ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾಗಿರುವಂಥದ್ದು ಟಾಕ್ ವಾರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಿದ್ರು? ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ಟೀಮ್ನವರು. ಫ್ಲೆಕ್ಸ್ ಗಲಾಟೆ ವಿಚಾರದಲ್ಲಿ ಬಿಜೆಪಿಗೆ ಸಿಕ್ಕಿರುವಂಥದ್ದು ಏರಿಯಾ ಅಸ್ತ್ರ. ಕಾಂಗ್ರೆಸ್ ನಾಯಕರನ್ನು ಹೆಂಗ್ ಎಳಿಬೇಕು, ಮತ್ತೆ ಕಾಂಗ್ರೆಸ್ ನಾಯಕರನ್ನ ಹೇಗೆ ಸಿಕ್ಕಾಕ್ಸ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ರು ಬಿಜೆಪಿಯವರು. ಸ್ಪೆಷಲಿ ಸಿದ್ದರಾಮೋತ್ಸವ ಮತ್ತೆ ಸ್ವಾತಂತ್ರ್ಯ ನಡಿಗೆ ಆದ ನಂತರ ಕಾಂಗ್ರೆಸ್ನಲ್ಲಿ ಒಂದು ಜೋಶ್ ಇತ್ತು. ಅದನ್ನು ಹೇಗಾದ್ರೂ ಮಾಡಿ ಕಡಿಮೆ ಮಾಡಬೇಕು, ಜನರ ಮನಸ್ಥಿತಿಯನ್ನ ಡೈವರ್ಟ್ ಮಾಡಬೇಕು ಅನ್ನೋದೊಂದು ಲೆಕ್ಕ. ಆದ್ರೆ ಈ ಏರಿಯಾ ವಿಚಾರ ಯಾಕೆ ಬಂತು, ಯಾವ ಕಾರಣಕ್ಕಾಗಿ ಚರ್ಚೆ ಮಾಡಲಾಗ್ತಾ ಇದೆ, ಯಾರು ಡಿಸೈಡ್ ಮಾಡುವಂಥದ್ದು? ಇದು ಅವ್ರ ಏರಿಯಾ ಇವ್ರ ಏರಿಯಾ ಅಂತ, ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಥ ಹೇಳಿಕೆ ಕೊಟ್ಟಿದ್ದು ಸರಿನಾ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಮಾತನಾಡಿದ್ದು ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು? ಅದಾದ್ಮೇಲೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಕೇಸರಿ ಟೀಮ್ ಯಾವ ರೀತಿಯಾಗಿ ಮುಗಿಬಿದ್ದಿದೆ, ಟಕ್ಕರ್ ಕೊಡ್ತಾ ಇದ್ದಾರೆ, ಸವಾಲನ್ನ ಹಾಕ್ತಾ ಇದ್ದಾರೆ, ನೋಡ್ಕೊಂಬರೋಣ. ಅವ್ರಕ್ಕ ಕೋಟ ಹಾಕಕ್ಕೆ ಹೋದ್ರು. ಎಲ್ಲಿ ಹಾಕಕ್ಕೆ ಹೋಗಿರೋದು? ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ. ಬಿಜೆಪಿ ಅವರು ಯಾವ ಫೋಟೋನಾರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕ ಹೋಗಿದ್ರು? ಆಯ್ತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಸಿದ್ದರಾಮಯ್ಯನವರೆಲ್ಲೋ ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದ್ದಾರೆ. ಮುಸ್ಲಿಮರು ಇರೋ ಏರಿಯಾ ಏನು ಪಾಕಿಸ್ತಾನಕ್ಕೆ ಸೇರಿದ್ಯಾ, ಭಾರತಕ್ಕೆ ಸೇರಿರುವಂಥದ್ದು? ಅವರೆಲ್ಲೋ ಮುಸ್ಲಿಮರು ಇದ್ರೆ ಪಾಕಿಸ್ತಾನ ಅಂತ ತಿಳ್ಕೊಂಬಿಟ್ಟವ್ರ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವರು ಇತ್ತೀಚಲಾಗಿ ಅವರೇನು ಭಾರತದ ನಾಗರಿಕರದವರು ಅಥವಾ ಪಾಕಿಸ್ತಾನದ ನಾಗರಿಕರೆಂದು ಮಾತಾಡ್ತಾ ಇದ್ದಾರೆ. ಈಗಾದರೂ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಬಹುಶಃ ಅವರು ಪಾಕಿಸ್ತಾನದಲ್ಲಿ ಹೇಳ್ಬೇಕಾಗಿತ್ತು ಈ ಘೋಷಣೆನ, ಇಂಡಿಯಾದಲ್ಲ. ಪಾಕಿಸ್ತಾನದಲ್ಲಿ ಹೇಳಿದಿದ್ರೆ ಅದು ಅರ್ಥ ಬಂದಿರೋದು. ಭಾರತದಲ್ಲಿ ವೀರ್ ಸಾವರ್ಕರ್ ಅವರ ಭಾವಚಿತ್ರ ಮೂಲೆ ಮೂಲೆಯಲ್ಲಿ ಹಾಕ್ಬೋದು, ದೇಶದ ಉದ್ದಗಲಕ್ಕೂ ಕೂಡ ಹಾಕ್ಬೋದು. ಸಾವರ್ಕರ್ ಅವರಿಗೊಂದು ನೆಪ. ಇವತ್ತು ಸಾವರ್ಕರ್ನ ಮುಂದಿಟ್ಕೊಳ್ತಾರೆ, ನಾಳೆ ಅಂಬೇಡ್ಕರ್ ಮುಂದಿಟ್ಕೊಳ್ತಾರೆ, ನಾಡ್ದು ಮಹಾತ್ಮ ಗಾಂಧಿ ಮುಂದಿಟ್ಕೊಳ್ತಾರೆ, ನಾಡ್ದು ಇನ್ನೊಬ್ರು ಮುಂದಿಟ್ಕೊಳ್ತಾರೆ. ನೀನು ನನ್ನಂಗೆ ಅಡ್ಡ ಬಿಟ್ಟಿಲ್ಲ ಅಂತ ಸರ್ತನ್ ಕೆ ಜುಡಾ ಅಂತಾರೆ. ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರು? ಸಾವರ್ಕರ್ ಇದ್ದಾಗ ಹುಟ್ಟೇ ಇರಲಿಲ್ಲ, ಇವ್ರು ಯಾವ ಸರ್ಟಿಫಿಕೇಟ್ ಕೊಡಕ್ಕೆ? ನನಗೆ ದುಃಖ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಒಂದು ಸಾವರ್ಕರ್ ಇತಿಹಾಸವೇ ಗೊತ್ತಿಲ್ಲ, ಸ್ವಾತಂತ್ರ್ಯ ಇತಿಹಾಸ ಗೊತ್ತಿಲ್ಲ. ಸಾವರ್ಕರ್ ಭಾವಚಿತ್ರ ಎಲ್ಲಿಟ್ಟಿದ್ದಾರೆ, ಅದರಲ್ಲೂ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂಥ, ಅದರಲ್ಲೂ ಜಾತಿ ಬಣ್ಣವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಣ್ಣ ಮಾಡಿದ್ದಾರೆ. ಸಾವರ್ಕರ್ ಫೋಟೋ ಈ ದೇಶದ ಯಾವ ಹಳ್ಳಿಯಲ್ಲೂ, ಯಾವ ಗಲ್ಲಿಯಲ್ಲೂ, ಯಾವ ಮಾರ್ಗದಲ್ಲೂ ಹಾಕಬಹುದು ಅಂತ ಒಬ್ಬ ಸ್ವಾತಂತ್ರ್ಯ ಸಂಗ್ರಾಮದ ನೇತಾರ ಅವರು. ಯಾವಾಗ ಮುಸಲ್ಮಾನರ ಭಾಗದಲ್ಲಿ ಸಾವರ್ಕರ್ ಫೋಟೋ ಇಟ್ರು ಅಂತಂದ್ರು, ಈ ಮನುಷ್ಯನ ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನಂಗೆ ಅನಿಸ್ತು. ಇಂಥ ರಾಷ್ಟ್ರದ್ರೋಹಿ ನನ್ನ ಜೀವನದ ನಾನು ಕಂಡಿರ್ಲಿಲ್ಲ. ಏನೋ ಸ್ವಲ್ಪ ಗೌರವ ಇತ್ತು ನಂಗೆ ಸಿದ್ದರಾಮಯ್ಯನ ಬಗ್ಗೆ. ಅದಕ್ಕೆ ಇಂಥ ನೀಚ ಸಿದ್ದರಾಮಯ್ಯ ಅನ್ನೋದು ಗೊತ್ತಿರಲಿಲ್ಲ. ಇಂಥ ಘಟನೆಗಳು ನಡೆದಾಗ ಒಬ್ಬ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಮುಸ್ಲಿಂ ಮಸೀದಿ ಇದ್ದಾಗ ಅಲ್ಲಿ ಯಾಕೆ ಸಾವರ್ಕರ್ ಧ್ವಜವನ್ನು ಹಾಕಬೇಕಾಗಿತ್ತು ಅಂತೇಳಿ ಈ ಸಮಾಜವನ್ನು ಪ್ರಶ್ನೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಂಥ ಕಾರಣಗಳಿಗೆ ಇಂಥ ನಾಯಕರುಗಳ ಈ ರೀತಿಯಂಥ ಹೇಳಿಕೆನೇ ಕಾರಣ. ಮತ್ತು ಇವರ ಒಂದು ನೇತೃತ್ವ ನಡೆದಂಥ
ಇದು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಒಂದ್ ಕಡೆ ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ವಾಕ್ಸಮರ ಆಗ್ತಾ ಇದೆ, ಹೌದು. ಆಗಿದ್ದುಕೊಂಡು ಅದರ ಹೊರತಾಗಿಯೂ ಕೂಡ ನೋಡೋದಾದ್ರೆ ಈಗ ಆಲ್ರೆಡಿ 1947 ನಂತರ ಈ ಅಖಂಡ ಭಾರತ ಡಿವೈಡ್ ಆಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂಥದ್ರ ನಡುವೆ ಜಾತ್ಯತೀತ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ ಕಾಂಗ್ರೆಸ್, ಅವರೇ ಹೇಳ್ಕೊಳ್ಳೋದು. ಆಮೇಲೆ ಜಾತ್ಯತೀತ ನಾಯಕ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯನವರು, ಅವರ ಪಕ್ಷದ ನಾಯಕರು ಹೇಳುವಂಥದ್ದು. ಇಂಥವ್ರು ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅಂತ, ಈ ರೀತಿಯಾಗಿ ಡಿವೈಡ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಯಾವ ರೀತಿಯಾಗಿ ಅಸ್ತ್ರ ಆಗಿದೆ ಬಿಜೆಪಿಗೆ? ಪೃಥ್ವಿರಾಜ್ ಆರ್ನಳ್ಳಿ ಕನ್ನಡದಲ್ಲಿ ಒಂದು ಪ್ರಖ್ಯಾತ ಹಾಗೂ ಚಾತಿಯಲ್ಲಿರ್ತಕ್ಕಂಥ ಗಾದೆ ಇದೆ, ಇರಲಾರದೆ ಇರುವೆ ಬಿಟ್ಟುಕೊಂಡರು ಅಂತೇಳಿ. ಅದೇ ರೀತಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು, ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರುಗಳು ಎಲ್ಲೊಂದು ಕಡೆ ಅವರ ಹೇಳಿಕೆಗಳೇ ಬಿಜೆಪಿ ಇರ್ಬೋದು ಇತರೆ ಪಾರ್ಟಿಗಳಿಗೆ ಅಸ್ತ್ರವಾಗಿರುವಂಥದ್ದು, ರಾಜಕೀಯ ಅಸ್ತ್ರ ಆಗಿರುವಂಥದ್ದು. ಅವರ ಹೇಳಿಕೆಗಳೇ ಎಲ್ಲೊಂದು ಕಡೆ ಅವರಿಗೆ ಮತದಾನ ಸಂದರ್ಭದಲ್ಲಿ ಮುಳುವಾಗಿರುವಂಥದ್ದು. ಮತ್ತು ಇವರ ಈ ರೀತಿಯ ಅತಿಯಾದ ಓಲೈಕೆ ಹೇಳಿಕೆಗಳೇ ಇವತ್ತು ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಕೇವಲ 2 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ಉಳಿಯುವಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಗ್ತಿರುವಂಥದ್ದು ಇದಕ್ಕೆ ಸ್ಪಷ್ಟ ನಿದರ್ಶನ. ಯಾಕಂತ ಹೇಳಿದ್ರೆ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆಯನ್ನೇ ಲಾಭ ಮಾಡಿಕೊಂಡ ಬಿಜೆಪಿ, ಅದನ್ನ ಅಸ್ತ್ರವಾಗಿ ಬಳಸಿಕೊಂಡ ಭಾರತೀಯ ಜನತಾ ಪಕ್ಷ ಇವತ್ತು ಪರಿವಾರ ಮತ್ತು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಓಲೈಕೆಯ ಅಜೆಂಡಾಗಳನ್ನ ಇಟ್ಟುಕೊಂಡು ಇವತ್ತು ಅಧಿಕಾರದಲ್ಲಿ ಇರತಕ್ಕಂಥದ್ದು. ಇದು ಇಷ್ಟಾದರೂ ಕೂಡ ಕಾಂಗ್ರೆಸ್ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಇನ್ನೂ ಕೂಡ ಆ ಅಲ್ಪಸಂಖ್ಯಾತ ಓಲೈಕೆಯ ಹೆಸರಿನಲ್ಲಿ ವೀರ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾನು ಡಿಬೇಟ್ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ಅವರು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೋರಾಟ ಮಾಡಿದಂಥವ್ರು, ಸ್ವಾತಂತ್ರ್ಯ ಹೋರಾಟ ಅಲ್ಲ, ಅಖಂಡ ಭಾರತಕ್ಕೆ ಅಂತ ಅಲ್ಲ ಅಂತ ಹೇಳ್ತಾ ಇದ್ರು. ವೀರ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾರಣಗಳನ್ನು ಹೇಳ್ತಾ, ಈಗೇನಿದೆ ಡಿಫ್ರೆನ್ಸ್ ಆಗಾದ್ರೆ ಇವ್ರು ಹಿಂಗ್ ಡಿವೈಡ್ ಮಾಡ್ತಾ ಇರುವಂಥದ್ದು, ಏರಿಯಾವನ್ನ ಡಿವೈಡ್ ಮಾಡೋದು? ಪೃಥ್ವಿರಾಜ್, ಈ ದೇಶದ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಈ ರಾಷ್ಟ್ರ ಬಹುಸಂಸ್ಕೃತಿಗಳ ಏಕತೆ ಇರ್ತಕ್ಕಂಥದ್ದು, ವೈವಿಧ್ಯಮಯ ರಾಷ್ಟ್ರ, ಹಲವಾರು ಜಾತಿ ಭಾಷೆ ಜನಾಂಗ ಧರ್ಮ ಇರ್ತಕ್ಕಂಥ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ ಅಂತೇಳಿ ನಮ್ಮ ಈ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ಜಾತ್ಯತೀತ ಹೆಸರಿನಲ್ಲಿ ಒಂದು ಸಮುದಾಯವನ್ನ ಒಂದು ಧರ್ಮವನ್ನ ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಓಲೈಕೆ ಅದು ಬಿಜೆಪಿಗೆ ಅಸ್ತ್ರ ಆಗ್ತಿರುವಂಥದ್ದು. ಅದು ಎಲ್ಲ ಒಂದ್ ಕಡೆ ಬಹುಸಂಖ್ಯಾತ ಹಿಂದೂಗಳನ್ನ ಕೆರಳಿಸ್ತಿರುವಂಥದ್ದು ಮತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿಂದೂಗಳಲ್ಲೇ ಎಲ್ಲ ಒಂದ್ ಕಡೆ ಈ ನಾಯಕರ ಹೇಳಿಕೆಗಳು ಬೇಸರ ಉಂಟು ಮಾಡಿರುವಂಥದ್ದು, ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವಂಥದ್ದು ಇಲ್ಲಿ ನಾವು ಗಮನಿಸಬಹುದು. ಸಿದ್ದರಾಮಯ್ಯನವರ ಈ ಅಲ್ಪಸಂಖ್ಯಾತ ಓಲೈಕೆಗಳು ಮತ್ತು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾದ ಧಕ್ಕೆ ಉಂಟಾಗಿರುವಂಥದ್ದು. ಹಾಗಾಗಿ ಈಗ ಇವತ್ತು ಕೂಡ ರಾಹುಲ್ ಗಾಂಧಿ ಅಂತವರು ಕೂಡ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿರುವಂಥದ್ದು, ದೇವಸ್ಥಾನ ಚರ್ಚ್ ಮಸೀದಿ ಮಂದಿರಗಳಿಗೆಲ್ಲ ಒಂದ್ ಕಡೆ ರನ್ ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಈ ಹೇಳಿಕೆಗಳು ಕಾಂಗ್ರೆಸ್ಗೆ ಮತ್ತಷ್ಟು ಮುಳುವಾಗುವ ಸಾಧ್ಯತೆ ಇದೆ. ಎಲ್ಲ ಒಂದ್ ಕಡೆ ಸಿದ್ದರಾಮೋತ್ಸವ ಕಾಂಗ್ರೆಸ್ ನಡಿಗೆ ಮೇಕೆದಾಟು ಭ್ರಮೆಯಲ್ಲಿರ್ತಕ್ಕಂಥ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು ಅಂತ ಇನ್ನ ಚರ್ಚೆಯನ್ನ ಆರಂಭ ಮಾಡೋಣ. ನಮ್ಮ ಜೊತೆ ಈಗ ಇಬ್ಬರು ಗೆಸ್ಟ್ಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಹುಲ್ ಹಮೀದ್ ಅವರು ಮುಸ್ಲಿಂ ಚಿಂತಕರು, ಇನ್ನ ರಾಜ್ಯಸಭಾ ಸದಸ್ಯರು ಬಿಜೆಪಿ ನಾಯಕರಾಗಿರುವಂತ ಈರಣ್ಣ ಕಡಾಡಿ ಅವರು, ಇವರಿಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಡಿಬೇಟ್ಗೆ ಸ್ವಾಗತ. ಮೊದಲು ಈರಣ್ಣ ಕಡಾಡಿ ಅವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಈರಣ್ಣ ಕಡಾಡಿ ಅವರೇ, 1947 ನಾನು ಸ್ಟಾರ್ಟಿಂಗು ಇದನ್ನೇ ಹೇಳಿದೆ, 1947 ಭಾರತ ವಿಭಜನೆ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಚರ್ಚೆ ಮಾಡ್ತಾ ಇದ್ವಿ. ಇನ್ನ ಭಾರತ ಒಳಗಡೆನೂ ಕೂಡ ನಾವು ಅವ್ರದೊಂದು ಏರಿಯಾ ಇವ್ರದೊಂದು ಏರಿಯಾ ಅಂತ ಡಿಫ್ರೆನ್ಸ್ ಅನ್ನ ಮಾಡ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ಅಂತ. ಯಾರು ಡಿವೈಡ್ ಮಾಡೋರು, ಯಾರು ಇದನ್ನ? ಇಲ್ಲ, ಒಂದು ಪ್ರಾರಂಭದಿಂದನೂ ನೀವು ಕಾಂಗ್ರೆಸ್ಸಿನ ಇತಿಹಾಸವನ್ನು ಗಮನಿಸಿದರೆ ಒಂದು ತುಷ್ಟೀಕರಣ ನೀತಿಯನ್ನ ಮತ್ತು ಓಲೈಕೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರುವಂತದ್ದನ್ನ ನಾವು ಕಾಣ್ತೀವಿ. ಯಾವಾಗ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ತು ಅವತ್ತಿಂದ ಇವತ್ತಿನವರೆಗೂ ಕೇವಲ ಮತ ಬ್ಯಾಂಕ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂತದ್ದು ಅದರ ಹಳೆಯ ಚಾಳಿ, ಅದು ಈಗೂ ಮುಂದುವರೆದ. ಅದರಿಂದನಾಗೆ ಅವರು ಅಧಪತನಕ್ಕೆ ಹೋಗಿದ್ದಾರೆ. ಆದ್ರೂ ಕೂಡ ಅದರ ಬೆಲೆಯನ್ನ ಈಗ ತೆತ್ತರೂ ಕೂಡ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂತ ಅನಿಸ್ತದ. ಮತ್ತು ಇನ್ನು ಕೆಲವು ನಾಯಕರು ಏನ್ ಮಾಡ್ತಾ ಇದ್ದಾರೆ, ನಾನು ಜಾತ್ಯತೀತ ನಾಯಕ ಅಂತ ಹೇಳಿ ಬಿಂಬಿಸಿಕೊಂಡ್ರೆ ನನಗೊಂದು ಇಮೇಜ್ ಬರ್ತದ, ಅದರಿಂದಾಗಿ ನನ್ಗೆ ಓಟ್ಗಳು ಸಿಗ್ತಾವ ಅನ್ನುವಂತ ಹಿನ್ನೆಲೆ ಇಟ್ಕೊಂಡೇನೆ ಈ ತರದ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದು ಅವ್ರಿಗೆ ಮುಳುವಾಗ್ತದೆ ಹೊರತು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ಈ
ಹಿಂದೂ ಅನ್ನುವಂಥದ್ದು ಅದು ಜಾತಿ ಅನ್ನುವಂಥದ್ದು ಏನು ಅವ್ರು ಬಿತ್ತಾ ಇದ್ದಾರೆ ಅದು ಸುಳ್ಳಿದೆ. ಇದು ಜೀವನ ಪದ್ಧತಿ ಇದೆ ಹಿಂದೂಗಳದ್ದು. ಹೀಗಾಗಿ ಆ ಜೀವನ ಪದ್ಧತಿಯನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಅದನ್ನ ಜಾತಿ ವಿಷಬೀಜ ಬಿತ್ತತಕ್ಕಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಇದು ಅತ್ಯಂತ ಖಂಡನಾರ್ಹ ನಡಿಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಈರಣ್ಣ ಕಡಾಡಿ ಅವರೇ ಮಾತನಾಡ್ತೀನಿ. ಈಗ ನಮ್ಮ ಜೊತೆ ಶಾಹುಲ್ ಅಮೀದ್ ಅವರು ಕೂಡ ಇದ್ದಾರೆ, ಅವ್ರನ್ನೂ ಒಂದು ರಿಯಾಕ್ಷನ್ ತಗೊಳ್ತೀನಿ. ಶಾಹುಲ್ ಅಮೀದ್ ಅವರೇ, ಫರ್ಗೆಟ್ ಅಬೌಟ್ ಪಾಲಿಟಿಕ್ಸ್, ಆದ್ರೆ ಮುಸ್ಲಿಂ ಏರಿಯಾ ಹಿಂದೂ ಏರಿಯಾ ಈ ರೀತಿಯಾಗಿ ಡಿವೈಡ್ ಮಾಡಿ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆ? ನೋಡಿ, ಭಾರತ ಎನ್ನುವಂತಹದ್ದು ಒಂದು ಜಾತ್ಯಾತೀತ ರಾಷ್ಟ್ರ. ಇದು ಒಂದು ಜಾತಿ ಆಧಾರಿತ ರಾಷ್ಟ್ರ ಅಲ್ಲ. ಯಾವುದೇ ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾದಂತಹ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಬದುಕುತ್ತಿರುವಂತಹ ಒಂದು ವ್ಯವಸ್ಥೆಯಾಗಿದೆ. ಈ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇಡೀ ವಿಶ್ವದಲ್ಲೇ ಕೂಡ ಭಾರತದಂತಹ ಒಂದು ಜಾತ್ಯತೀತ ರಾಷ್ಟ್ರವನ್ನು ಬೇರೆ ಎಲ್ಲೂ ಕೂಡ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಪಕ್ಷದವರು ಯಾವ ಹೇಳಿಕೆ ಕೊಟ್ಟರು ಕೂಡ ಅದು ಅವರವರ ಪಕ್ಷಕ್ಕೆ ಸೀಮಿತವಾದಂತೆ ಹೊರತು ಯಾವುದೇ ಧರ್ಮಕ್ಕೆ ಸೀಮಿತವಾಗುವಂತ ವಿಷಯ ಅಲ್ಲ. ಇದರಲ್ಲಿ ಯಾವುದೇ ಧರ್ಮ ಕೂಡ ಹೊಣೆ ಆಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾರು ಕೂಡ, ಈಗ ನಾವು ಯಾರು ಕೂಡ ಮುಸಲ್ಮಾನರೆಲ್ಲರೂ ಕೂಡ ಯಾವುದೇ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತರಾದವರಲ್ಲ. ವಿವಿಧ ಪಕ್ಷಗಳಲ್ಲಿ ವಿವಿಧ ಇದರಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಹಾಗಿರುವಾಗ ಇಲ್ಲಿ ಓಲೈಕೆನೋ ಅಥವಾ ಅವರವರ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೋ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಕಾಂಗ್ರೆಸ್ ಮಾತಾಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಇಲ್ಲಿ ಮುಸಲ್ಮಾನರನ್ನ ನೀವು ದೇಶ ಬಿಟ್ಟು ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಎನ್ನುವಂತಹ ಮಾತುಗಳು ಬಿಜೆಪಿಯ ಅನೇಕ ನಾಯಕರುಗಳು ಈ ರೀತಿಯಾದಂತಹ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ದಾರೆ. ಒಂದು ಸರ್ಕಾರದಲ್ಲಿ ಇರುವಂತಹ ಒಂದು ಸಚಿವರುಗಳು ಮಾತಾಡ್ತಾ ಇದ್ದಾರೆ. ಒಂದು ಸಣ್ಣ ಇನ್ಸಿಡೆಂಟ್ ಆಗುವಾಗ ಮುಸಲ್ಮಾನರೆಲ್ಲರನ್ನು ಕೂಡ ಭಾರತ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ಹೇಳುವಂತ ಒಂದು ವ್ಯವಸ್ಥೆ ಪ್ರತಿಯೊಂದು ಕಡೆ ರಾಜಕೀಯ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಇದು ಅವರವರ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವ ಒಂದು ಹುನ್ನಾರವೇ ಹೊರತು ಇದಕ್ಕೆ ಯಾವ ಜಾತಿ ಕೂಡ ಹೊಣೆ ಅಲ್ಲ. ಯಾವ ಜಾತಿ ಧರ್ಮದವರು ಇದಕ್ಕೆ ಹೊಣೆ ಅಲ್ಲ. ಇದು ಅವರವರ ಪಕ್ಷವನ್ನು ಉಳಿಸಿಕೊಳ್ಳಲಿಕ್ಕೆ ಅವರವರು ಮಾಡ್ತಾ ಇರುವಂತಹ ಒಂದು ಗಿಮಿಕ್ ಆಗಿದೆ. ಆದ್ರಿಂದ ಈ ದೇಶ ಎನ್ನುವಂತ ಜಾತ್ಯತೀತ ರಾಷ್ಟ್ರ ಅಲ್ಲ ಎನ್ನುವುದನ್ನ ಪ್ರತಿಯೊಬ್ಬ ಭಾರತೀಯ ಮಾತನಾಡ್ತೀನಿ. ಶಾಹುಲ್ ಅಮೀದ್ ಅವರೇ, ನಮ್ಮ ಜೊತೆ ಈಗ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಮೇಶ್ ಬಾಬು ಸರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಮೇಶ್ ಬಾಬು ಸರ್, ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ಚರ್ಚೆ ಆಗ್ತಿದೆ. ಮುಸ್ಲಿಂ ಏರಿಯಾ ಅನ್ನುವಂಥದ್ದು ಹೇಗೆ ಡಿವೈಡ್ ಮಾಡ್ತಾರೆ? ಯಾರು ಡಿವೈಡ್ ಮಾಡೋದು? ಈ ಡಿವೈಡ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಮ ಅಭಿಪ್ರಾಯ? ಬಹುತೇಕ ಕಡಾಡಿ ಅವರು ಆಡಿದಂಥ ಮಾತುಗಳನ್ನ ನಾನು ಕೇಳ್ಕೊಂಡೆ. ಅಶೋಕ್ರವರು ಹೇಳದಂಥ ಹೇಳಿಕೆ ತಾವು ತೋರಿಸ್ತಾ ಇರೋದು ನಾನು ನೋಡಿದೆ. ಈ ರಾಷ್ಟ್ರದ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಂಥವ್ರು ಯಾವತ್ತೂ ಸಹ ಕೋಮುಗಳ ಬಗ್ಗೆ ಪ್ರಚೋದನೆ ಮಾಡೋಂಥ ಕೆಲಸವನ್ನು ಮಾಡೋದಿಲ್ಲ. ದೇರ್ ಆರ್ ಸೆವೆರಲ್ ಜಜ್ಮೆಂಟ್ಸ್ ಬೈ ದ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ ಹೈಕೋರ್ಟ್. ಯಾವತ್ತೂ ಸಹ ಭಾಷೆ, ನೆಲ, ಜಲ, ಧರ್ಮ, ಜಾತಿ ಇವೆಲ್ಲ ಭಾವನಾತ್ಮಕವಾದಂಥ ವಿಷಯಗಳು. ಪ್ರಚೋದನೆ ಮಾಡೋಂಥದ್ದು ಭಾಳ ಸುಲಭ, ಮತ್ತು ಅದನ್ನು ತಣ್ಣಗೆ ಮಾಡೋಂಥದ್ದು ಭಾಳ ಕಷ್ಟ. ನಾವೇನು 70 ವರ್ಷದಿಂದ ಭಾರತ ರಾಷ್ಟ್ರದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಂಡು ಬಂದಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಮಾತಾಡಿದಂಥದ್ದು. ನೀವು ಪ್ರೊವೊಕೇಶನ್ ಇದ್ದಾಗ ನೀವು ಅಲ್ಲಿ ಸಾವರ್ಕರ್ ಬಾವುಟವನ್ನು ಅಥವಾ ಅವರ ಭಾವಚಿತ್ರವನ್ನು ಏನಕ್ಕಲ್ಲ ಹಾಕಿದ್ರಿ? ಒಂದು ಪಕ್ಷ ನೀವು ಹಾಕಿದ್ರು ಸಹ ನಾನು ಮುಗಿಸ್ತೀನಿ. ಒಂದು ನಿಮಿಷ ನಾನು ಮುಗಿಸ್ತೀನಿ. ಒಂದು ಪಕ್ಷ ನೀವು ಹಾಕಿದ್ರು ಸಹ ಟಿಪ್ಪು ಸುಲ್ತಾನ ಭಾವಚಿತ್ರವನ್ನು ಯಾಕೆ ತೆಗೆದ್ರಿ ಅಂದರೆ ಪ್ರಚೋದನೆಗೆ ಏನು ಕಾರಣ ಆಯಿತು ಅನ್ನೋ ಮಾತನ್ನು ಅಲ್ಲಿ ಹೇಳಿರ್ತಕ್ಕಂಥದ್ದು. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಸಾವರ್ಕರ್ ಭಾವಚಿತ್ರ ಹಾಕೋದಕ್ಕೂ ನಮ್ದು ವಿರೋಧ ಇಲ್ಲ, ಟಿಪ್ಪು ಸುಲ್ತಾನ್ ಭಾವಚಿತ್ರ ಹಾಕೋದಕ್ಕೂ ವಿರೋಧ ಇಲ್ಲ. ಪ್ರೊವೊಕೇಶನ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಅಷ್ಟೇ ಸಿದ್ದರಾಮಯ್ಯ ಮಾತಾಡಿರ್ತಕ್ಕಂಥದ್ದು. ಬಹುತೇಕ ಕಡಾಡಿ ಅವರು ನಮ್ಮ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಅಶೋಕ್ ಅವರು ಪಾಕಿಸ್ತಾನದಲ್ಲಿದ್ದೀವಿ ಅಂತೇಳಿ. ಅವ್ರ ಸ್ವಾಮಿ ಸಾವರ್ಕರ್ ಫೋಟೋ ಇಷ್ಟು ದಿವಸ ನೀವು ಪಾಕಿಸ್ತಾನದಲ್ಲಿ ಇಟ್ಟಿದ್ರ? ಯಾಕೆ ಇಷ್ಟು ದಿವಸ ಮತ್ತೆ ನೀವು ಆಚೆ ಇಡಲಿಲ್ಲ? ಯಾರು ಸಾವರ್ಕರ್? ಸಾವರ್ಕರ್ ಈಗ ನಿನ್ನೆ ದೆಹಲಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾಥುರಾಮ್ ಗುಡ್ಸೆ ಭಾವಚಿತ್ರ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ, ಅವರು ಸಾವರ್ಕರ್ ವಂಶಸ್ಥರು. ಪ್ರಶ್ನೆ ಸಿಂಪಲ್ ಆಗಿ ಕೇಳ್ಬಿಡ್ತೀನಿ, ಮುಸ್ಲಿಂ ಏರಿಯಾ ಅಂತ ಹೇಗೆ ಡಿಸೈಡ್ ಮಾಡೋದು, ಡಿವೈಡ್ ಮಾಡೋದು, ಮತ್ತೆ ಅದನ್ನ ಹೆಂಗ್ ಕನ್ಸಿಡರ್ ಮಾಡೋದು? ಇಲ್ಲ, ನಿಮ್ಮ ಪ್ರಶ್ನೆ ಸರಿ ಇದೆ. ನೀವು ನಾಟ್ ಓನ್ಲಿ ಮುಸ್ಲಿಂ ಏರಿಯಾ, ನಮ್ಮ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಧಾರ್ಮಿಕ ಘಟನೆಗಳು ಅಥವಾ ಧಾರ್ಮಿಕ ಜಗಳಗಳು ಅಥವಾ ಧಾರ್ಮಿಕ ಹತ್ಯೆಗಳು ಆಗ್ತಾ ಇದೆ. ನೀವು ನಾಟ್ ಓನ್ಲಿ ಇದು ಬಿಟ್ಬಿಡಿ, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಆದಾಗ ಕೊಲೆಗಳಾಗ್ತಾ ಇದೆ, ಅಲ್ಲಿ ಹಲ್ಲೆಗಳಾಗ್ತಾ ಇದೆ. ಇದೇ ರೀತಿ ಟಿಪ್ಪು ಅವರ ಭಾವಚಿತ್ರ ಇದ್ದಾಗ ಹಲ್ಲೆಗಳಾಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಇದನ್ನ ತಡಿಬೇಕು ಇನ್ನೇನಲ್ಲಿ ಸಿದ್ದರಾಮಯ್ಯ ಮಾತಾಡಿದರೆ ಬಿಟ್ರೆ ಅವ್ರು ಹೇಳಿದಂಥದ್ದು ಪೂರ್ಣವಾದಂತ ನೋಡ್ಬೇಕು ನಾವಲ್ಲಿ. ಇಲ್ಲ, ನಾನು ಫುಲ್ ನೋಡಿದೆ, ಮಧ್ಯಾಹ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅಲ್ಲ, ಈಗ ಒಂದು ಪ್ರದೇಶವನ್ನ ಹಿಂದೂ ಬಾಹುಳ್ಯ ಪ್ರದೇಶ, ಮುಸ್ಲಿಂ ಬಾಹುಳ್ಯ ಪ್ರದೇಶ ಅಂದ್ರೆ ನಾವು ಹೆಂಗೆ 10 ಮನೆ ಇರುತ್ತೆ, ಅದರಲ್ಲಿ 7 ಮನೆ ಅಂತ ಕನ್ಸಿಡರ್ ಮುಸ್ಲಿಮರು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಬಾಹುಳ್ಯ ಕ್ಷೇತ್ರ ಅಂತ ಅದು ಅದಲ್ಲ ಪ್ರಶ್ನೆ. ನೋಡಿ,
ಪ್ರಚೋದನೆಗೆ ಏನು ಕಾರಣ ಆಯಿತು ಅನ್ನೋಂಥದ್ದು. ಈಗ ನೀವು ಸಾವರ್ಕರ್ ಬಾವುಟ ಇಟ್ಟಿದ್ದೀರಾ, ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ಟಿಪ್ಪು ಭಾವಚಿತ್ರ ಯಾಕೆ ತೆಗೋದ್ರಿ? ಪ್ರೊವೊಕೇಶನ್ ಅಲ್ವಾ? ಒಂದೊಂದು ಕೋಮಿಗೆ ಮತ್ತೊಂದು ಕೋಮು ಬೆಂಕಿ ಇಡಂತ ಕೆಲಸ ಅಲ್ವಾ? ಕ್ರಿಮಿನಲ್ಸು ಎಲ್ಲ ಸಮುದಾಯದಲ್ಲೂ ಇದ್ದಾರೆ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ ಬೇರೆ ಬೇರೆ ಇಲ್ಲ, ಕ್ರಿಮಿನಲ್ಸ್ ಎಲ್ಲ ಕಡೆ ಇದ್ದಾರೆ. ನೀವು ಪ್ರಚೋದನೆ ಮಾಡೋದಕ್ಕೆ ಕಾರಣ ಆಯಿತು ಅನ್ನೋದಷ್ಟೇ ಸಿದ್ದರಾಮಯ್ಯ ಇರತಕ್ಕಂಥದ್ದು. ಕಾಂಗ್ರೆಸ್ ಯಾವತ್ತೂ ಸಹ ಎಲ್ಲರೂ ಸಮಾನತೆಯಿಂದ ಸಹಬಾಳ್ವತೆಯಿಂದ ಬದುಕಬೇಕು ಅನ್ನೋ ಪ್ರತಿಪಾದನೆ ಮಾಡಿದೆ ಬಿಟ್ಟರೆ ಯಾವತ್ತೂ ಸಹ ಪ್ರಚೋದನೆಗೆ ಅವಕಾಶ ಕೊಡ್ತಾ ಇಲ್ಲ. ಮಾತನಾಡಿಸ್ತಾ ಹೋಗ್ತೀನಿ ಎಲ್ಲರನ್ನೂ ಕೂಡ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಗುಲಾಮ ಅವನು